ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಅತಿಯಾದ ಒಂದು ನ್ಯೂಸ್ ಎಲ್ಲರ ನಿದ್ದೆಗೆಡಿಸಿದೆ ಅಂತಲೇ ಹೇಳಬಹುದು. ಹೌದು, ರಾಜ್ಯದ ಪಡಿತರ ಚೀಟಿದಾರರಿಗೆ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಬಿಗ್ ಶಾಕ್ ಎದುರಾಗಿದೆ. ಇಂದಿನಿಂದ ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಾಣಿಕೆ ಸಂಪೂರ್ಣ ಬಂದ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಯಾತಕ್ಕಾಗಿ ಬಂದ್ ಮಾಡಿದ್ದಾರೆ, ಎಲ್ಲರದು ಬಂದ್ ಆಗಿದೆಯಾ, ಏನೇ ಸಮಾಚಾರ, ಈ ಕುರಿತು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ರೀತಿಯಾದಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ರಾಜ್ಯದ ರೇಷನ್ ಕಾರ್ಡ್ ಚೀಟಿದಾರರಿಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ ಅಂತಲೇ ಹೇಳಬಹುದು. ಇಂದಿನಿಂದ ನಿರ್ದಿಷ್ಟ ದಿನಾಂಕದವರೆಗೂ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಆಹಾರ ಧಾನ್ಯಗಳ ಸಾಗಾಣಿಕೆ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಈ ನಿರ್ಧಾರಕ್ಕೆ ಕಾರಣ ಸರ್ಕಾರವು ಸಾಗಾಣಿಕೆ ಗುತ್ತಿಗೆದಾರರೇನಿದ್ರು ಅವ್ರಿಗೆ ಕೊಡಬೇಕಾಗಿರುವಂತಹ ಬಾಕಿ ಹಣವನ್ನ ಬಿಡುಗಡೆ ಮಾಡಿಲ್ಲ. ಅದರಲ್ಲೂ ಬರೋಬ್ಬರಿ 4 ತಿಂಗಳಿಂದ ರೇಷನ್ ಗುತ್ತಿಗೆದಾರರೇನಿದ್ದಾರೆ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಆದರೂ ಕೂಡ 4 ತಿಂಗಳು ಗುತ್ತಿಗೆದಾರರು ಎಲ್ಲಾ ಕಡೆನೂ ಅಕ್ಕಿಯನ್ನು ಹಂಚಿದ್ದಾರೆ. ಆದರೆ ಸರ್ಕಾರ ಅದಕ್ಕೆ ದುಡ್ಡನ್ನ ಪಾವತಿಸಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಖಪ್ಪ ಅವರು ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಸಾಗಾಣಿಕೆ ಬಂದ್ ಮಾಡಲಾಗಿದೆ. ಇನ್ನು ಬಾಕಿ ವೇತನದ ಸಮಸ್ಯೆ ಸಿಕ್ಕಾಪಟ್ಟೆ ಉಳ್ಕೊಂಡಿದೆ. ಸಾಗಾಣಿಕೆ ಸಂಸ್ಥೆಗಳು ಕಳೆದ 4 ತಿಂಗಳಿಂದ ಸರ್ಕಾರದಿಂದ ಬಾಕಿ ಹಣವನ್ನು ಪಡೆಯೋದಕ್ಕೆ ಕಾದು ಕುಳಿತಿದೆ. ಆದರೆ ಸರ್ಕಾರ ಪೇ ಮಾಡಿಲ್ಲ. ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ತಾ ಇರುವಂಥ ಸರ್ಕಾರಕ್ಕೆ ಕೆಲವೊಂದಕ್ಕೆ ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಕ್ಕೆ ಇದೆ ನೋಡಿ ಮೇಜರ್ ಸಾಕ್ಷಿ. ಸೊ ಪ್ರಾಯೋಗಿಕವಾಗಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆದರೆ 15 ದಿನಗಳ ಅಂತರವನ್ನ ಅಥವಾ ಗಡುವನ್ನ ಕೊಟ್ಟಿತ್ತು ಈ ಗುತ್ತಿಗೆದಾರರ ಸಂಘ ಏನಿದ್ದಾರೆ. 15 ದಿನ ಟೈಮ್ ಕೊಟ್ಟಿತ್ತು. ಇಷ್ಟೊಳಗಡೆ ನೀವು ಕ್ಲಿಯರ್ ಮಾಡಲಿಲ್ಲ ಅಂದರೆ ನಾವು ಯಾರಿಗೂ ರೇಷನ್ ಕೊಡಲ್ಲ ಅಂತ ಹೇಳಿತ್ತು. ಅದಾಗಿಯೂ ಸರ್ಕಾರ ಇನ್ನೂ ಅವ್ರಿಗೆ ಪೇ ಮಾಡಿಲ್ಲ. ಹೀಗಾಗಿ ಗುತ್ತಿಗೆದಾರರು ಈ ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನ ವಿಧಿ ಇಲ್ಲದೆ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಸೊ ಇದು ಹೇಗೆ ಎಫೆಕ್ಟ್ ಆಗುತ್ತೆ ನಮಗೆ ನಿಮಗೆಲ್ಲ ಅಂತ ಹೇಳೋದಾದರೆ, ರಾಜ್ಯದ ಲಕ್ಷಾಂತರ ಪಡಿತರದಾರರ ಚೀಟಿದಾರರು ತಮ್ಮ ಮಾಸಿಕ ಆಹಾರ ಪಡೆಯಲು ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಸೊ ಸಾಗಾಣಿಕೆ ಆದರೆ ತಾನೇ ನಾವು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದು. ಸಾಗಾಣಿಕೆನೇ ಆಗಲಿಲ್ಲ ಅಂದರೆ ನಾವು ಹೋಗಿ ಯಾರ ಹತ್ರ ಕೇಳ್ತೀವಿ? ಆಬ್ವಿಯಸ್ಲಿ ಮತ್ತೆ ಈಗ ನಾವು ಸರ್ಕಾರದ ವಿರುದ್ಧವಾಗಿಯೇ ನಿಂತ್ಕೊಳ್ಬೇಕಾಗಬಹುದೇನೋ ಗೊತ್ತಿಲ್ಲ. ಸೊ ಗುತ್ತಿಗೆದಾರರ ಆಕ್ರೋಶ ಜಾಸ್ತಿ ಇದೆ. ಯಾಕೆಂದರೆ ಇದರಲ್ಲಿ ಅವ್ರದ್ದು ನ್ಯಾಯ ಇದೆ. 4 ತಿಂಗಳಿಂದ ಕೊಟ್ಟಿಲ್ಲ ಅಂದರೂ ಅವ್ರು ನಮಗೆಲ್ಲ ರೇಷನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಬಟ್ ಕೊಟ್ಟಿಲ್ಲ. ಹಾಗಾಗಿ ಷಣ್ಮುಖಪ್ಪ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಈ ನಿರ್ಧಾರಕ್ಕೆ ಸರ್ಕಾರ ಏನು ರಿಯಾಕ್ಷನ್ ಕೊಡ್ತಾ ಇದೆ ಅಂದರೆ, ಇದುವರೆಗೆ ಸರ್ಕಾರದ ಪರವಾಗಿ ಯಾವುದೇ ಅಧಿಕೃತ ಹೇಳಿಕೆ ಬಂದೇ ಇಲ್ಲ. ಆದಾಗ್ಯೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಬಾಕಿ ಹಣವನ್ನು ಶೀಘ್ರದಲ್ಲಿ ನೀಡೋದಾಗಿ ಖಾತ್ರಿಯನ್ನು ನೀಡಿದೆ. ಸೊ ಅವ್ರೇನಾದ್ರು ಕೊಟ್ಟರೆ ಇವರು ಕೂಡ ಸಾಗಾಣಿಕೆಯನ್ನು ಮಾಡ್ತಾರೆ. ಮಾತುಗಳಿಂದ ಕ್ರಮಗಳು ಮುಖ್ಯ ಅಂತ ಒತ್ತಿ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಇನ್ನು ಪಡಿತರ ಚೀಟಿದಾರರಿಗೆ ತಾತ್ಕಾಲಿಕ ತೊಂದರೆ ಅಂತೂ ಎದುರಾಗುತ್ತೆ. ಯಾಕಂದರೆ ತಿಂಗಳಿಗೆ ರೇಷನ್ನೇ ನಂಬ್ಕೊಂಡು ಬದುಕುವಂಥ ಮನೆಗೆ ಈಗ ಹೊರಗಡೆಯಿಂದ ಅಕ್ಕಿ ತರಬೇಕು ಅಂದರೆ ಆಬ್ವಿಯಸ್ಲಿ ಕಾಸ್ಟ್ಲಿ ಆಗುತ್ತೆ. ಈಗಾಗಲೇ ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಮೊದಲೇ ತೊಂದರೆಯಲ್ಲಿರುವಂಥವ್ರಿಗೆ ಮತ್ತೆ ಇನ್ನೊಂದು ಸ್ವಲ್ಪ ಎಫೆಕ್ಟ್ ಆದರೂ ಆಗಬಹುದು. ಇನ್ನು ಇದರಿಂದ ಸರ್ಕಾರಕ್ಕೂ ಕೂಡ ಒತ್ತಡ ಬರುವಂತಹ ಚಾನ್ಸಸ್ ಇದೆ. ಇನ್ನು ಪಡಿತರ ಚೀಟಿದಾರರು ಸ್ಥಳೀಯ ರೇಷನ್ ಅಂಗಡಿಗಳನ್ನು ಸಂಪರ್ಕಿಸಿ ಧಾನ್ಯ ಲಭ್ಯತೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಟ್ಟಾರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಆಹಾರ ಧಾನ್ಯ ಸಾಗಾಣಿಕೆ ನಿಲುಗಡೆ ಆಗಿರೋದು ಸದ್ಯಕ್ಕೆ ಸರ್ಕಾರ ಮತ್ತು ಸಾಗಾಣಿಕಾ ಸಂಸ್ಥೆಗಳ ನಡುವಿನ ಹಣದ ಸಮಸ್ಯೆ ಕೊರತೆಯಿಂದ ಉಂಟಾಗಿದೆ. ಸರ್ಕಾರ ತಕ್ಷಣವೇ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಾತ್ರ ಪಡಿತರ ಚೀಟಿದಾರರು ಕಷ್ಟಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಸಾಧ್ಯ. ಇಲ್ಲದಿದ್ದರೆ ರಾಜ್ಯದ ಬಡವರು ಮತ್ತು ಮಧ್ಯಮ ವರ್ಗದವರು ತೀವ್ರ ತೊಂದರೆಗೆ ಒಳಗಾಗಬಹುದು. ಸೊ ಏನೆಲ್ಲ ಆಗುತ್ತೆ, ಸರ್ಕಾರ ಈ ವಿಚಾರ ಕುರಿತು ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಕಾದು ನೋಡೋಣ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.